ನೆಕ್ಸ್ಟ್ ನೋಡ್ರಿ ಇಲ್ಲಿ 7.3 ನಲ್ಲಿ ಎ 44 ಮಿಲಿ ಹೆನ್ರಿ ಅಂತೇಳಿ ಹೇಳ್ತೀವಿ. ಇಂಡಕ್ಟರ್ ಈಸ್ ಕನೆಕ್ಟೆಡ್ ಟು ಇ ಎಮ್ ಎಫ್ ಆಫ್ ದ ಬ್ಯಾಟ್ರಿ ಇಸ್ 220 ವೋಲ್ಟ್. ಈ ಕನೆಕ್ಟ್ ಮಾಡಿರ್ತಕ್ಕಂಥ ಸರ್ಕ್ಯೂಟ್ನಲ್ಲಿ ಎ ಸಿ ಎಷ್ಟಿರ್ತದೆ ಫ್ರೀಕ್ವೆನ್ಸಿ ಅಂದರೆ 50 ಹರ್ಡ್ಸ್ ಫ್ರೀಕ್ವೆನ್ಸಿ ಐತಿ. ಇಲ್ಲಿ ಏನು ಕಂಡುಹಿಡ್ಬೇಕಂದ್ರೆ ಡಿಟರ್ಮೈನ್ ದ RMS ವ್ಯಾಲ್ಯೂ ಆಫ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಇಟ್ಸ್ ವೆರಿ ಸಿಂಪಲ್. ಬಟ್ ಇಲ್ಲಿ IRMSನ ಕಂಡುಹಿಡ್ಬೇಕಂದ್ರೆ ನಾವೇನು ಮಾಡ್ಬೇಕಂತಂದ್ರೆ ಇಲ್ಲಿ ಇಂಡಕ್ಟರ್ನ ಕನೆಕ್ಟ್ ಮಾಡ್ಯಾರ. ದ ಕನೆಕ್ಟೆಡ್ ಇಂಡಕ್ಟರ್ ವಿತ್ EMF ಆಫ್ ಬ್ಯಾಟ್ರಿ, ಇದ್ರನ್ನ ERMS ಈಸ್ ಈಕ್ವಲ್ಸ್ ಟು 220 ವೋಲ್ಟ್ ಅಂತೇಳಿ ತೊಗೊಂತೀವಿ. ಇಲ್ಲಿ ಇಂಡಕ್ಟರ್ ವ್ಯಾಲ್ಯೂ ಏನೈತಂದ್ರೆ L ಈಸ್ ಈಕ್ವಲ್ಸ್ ಟು 44 mH ಅಂದರೆ 44 ಇಂಟು 10⁻³ ಹೆನ್ರಿ ಅಂತೇಳಿ ಹೇಳ್ತೀವಿ. ಹೌದಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಾರಂದರೆ 50 ಹರ್ಡ್ಸ್ ಕೊಟ್ಟಾರ. ಏನು ಕಂಡುಹಿಡ್ಬೇಕು ನಾವು? IRMSನ ಕಂಡುಹಿಡ್ಬೇಕು. ಈ IRMSನ ಕಂಡುಹಿಡ್ಬೇಕಂದ್ರೆ ಮೊದಲು ಇಲ್ಲಿ ಇಂಡಕ್ಟರ್ ಇರೋದ್ರಿಂದ ಇಂಡಕ್ಟಿವ್ ರಿಯಾಕ್ಟೆನ್ಸ್ನ ಕಂಡುಹಿಡ್ಬೇಕು. ಮೊದಲು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂದರೆ L ಒಮೆಗಾ ಅಂತೇಳಿ ಬರ್ತದೆ. L ಆ್ಯಸ್ ಇಟ್ ಇಸ್ ಸೇಮ್, ಒಮೆಗಾ ಅಂದರೆ 2πf. L ಅಂದ್ರೆ ಏನು ಕೊಟ್ಟಾರ? 44 ಇಂಟು 10⁻³ ಕೊಟ್ಟಾರ ಇಂಟು 2 ಇಂಟು ಪೈ ವ್ಯಾಲ್ಯೂ 1.3.142 ಇಂಟು 50 14 ಅಥವಾ 1 ಬರ್ಕೋರಿ. 44 ಇಂಟು 10⁻³ ಇಂಟು 50 ಇಂಟು 2 ಅಂದರೆ 100 ಆಗ್ತದೆ. 3.14 ಡಿವೈಡೆಡ್ ಬೈ 100, 0000 ಕ್ಯಾನ್ಸಲ್ ಆದಾಗ ನೆಕ್ಸ್ಟ್ ಸ್ಟೆಪ್ನಲ್ಲಿ ಏನು ಬರ್ತೈತಿದೆ ಅಂತಂದರೆ 314. ಹೌದಾ? 314 ಇಂಟು 44 ಇಂಟು 10⁻³ ಉಳಿತು. 13816 ಇಂಟು 10⁻³ ಆಗ್ತದೆ. 13816 ಡಿವೈಡೆಡ್ ಬೈ 10⁻³ ಅಂದರೆ 10⁻+3 ಅಂದರೆ 1000 ಆಗ್ತದೆ. ಇದು ಎಷ್ಟಾಗ್ತದೆ ಅಂದರೆ 13.816 ಅಥವಾ 13.8 ಅಂತೇಳಿ ಬರ್ತೀವಿ. ಹೌದಾ? 13.8. ಈಗ ಏನು ಕಂಡುಹಿಡ್ಬೇಕು ನಾವು ಅಂದರೆ ಇವಾಗ RMSನ ಕಂಡುಹಿಡ್ಬೇಕು. ನಾವು IRMS ಈಸ್ ಈಕ್ವಲ್ಸ್ ಟು ERMS ಡಿವೈಡೆಡ್ ಬೈ XL. ಹೌದಾ? ಏನಾಗ್ತದೆ ಇದು? 220 ಡಿವೈಡೆಡ್ ಬೈ 13.8 ಈಸ್ ಈಕ್ವಲ್ಸ್ ಟು 15.94 ಆಂಪಿಯರ್. ದಿಸ್ ಈಸ್ ದ ಆನ್ಸರ್.